ಜಾರಿ ಮಾಡಿದವರು ಯಾರು? ಇದನ್ನು ಯಾರು ಜಾರಿ ಮಾಡಿದವರು? ಇದನ್ನು ಜಾರಿ ಮಾಡಿದವರು ಕೇಂದ್ರ ಸರ್ಕಾರ ಹೇಳದೆ ಇನ್ಯಾರು? ನಡಿಬೇಕಾದ್ರೆ ನಾನು ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ, ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ. ಆಯ್ತು, ಓಕೆ ಓಕೆ, ಎಕ್ಸ್ಮಾ ಜಾರಿ ಮಾಡ್ಬಿಟ್ಟು ಉತ್ತರ ಕೊಡ್ಲಿ ಅವರು. ಆಯ್ತು, ಉತ್ತರ ಕೊಡ್ಲಿ ಅವರು. ಶೂನ್ಯ ವೇಳೆ ನೀವೆಲ್ಲ ಚರ್ಚೆ ಮಾಡಿಲ್ಲ, ನೀವೇ ಶೂನ್ಯ ವೇಳೆ ಅಂತ ಹೇಳಿದ್ರೆ ಮಾತಾಡಿದ್ರೆ ನೀವೇ, ಚರ್ಚೆ ಮಾಡಿದ್ರೆ ನೀವೇ, ಲಾಸ್ಟ್ ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ನನ್ನ ಅಧ್ಯಕ್ಷರೇ, ಈಗ ಒಂದ್ ಸೆಕೆಂಡ್ ಆಯ್ತು, ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್ ಆಯ್ತು. ದಿನೇಶ್ ಅವರೇ, ಮಂತ್ರಿ ಅವರೇ, ಸಚಿವರಾಗಿದ್ರಲ್ಲ, ಮಾತಾಡ್ತಿರಲ್ಲ, ಏನ್ ಮಾಡಿದ್ರಿ ನೀವು? ಕೆಲಸನ ಮಾಡ್ಲಿಲ್ಲ ಮಂತ್ರಿ ಅವರೇ. ಒಂದ್ ಸೆಕೆಂಡ್ ಚಂದ ಕೂತ್ಕೊಳ್ಳ. ಅಧ್ಯಕ್ಷರೇ, ಇಲ್ಲಿ ಸ್ಟ್ರೈಕ್ ಎಲ್ಲ ಬಿಟ್ರೆ ಆಯ್ತಪ್ಪ. ಯಾವ ಸ್ಟ್ರೈಕ್? ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸುರೇಶ್. ತಾವು ಮಾತಾಡ್ತೀವಿ. ಅಧ್ಯಕ್ಷರೇ, ರಂಗನಾಥ್ ನೋಡಿಪ್ಪ, ಕೂತ್ಕೊಳ್ಳಿ ನೀವು. ಒಂದ್ ಸೆಕೆಂಡ್, ನಾನು ಬಿಜೆಪಿ ಅವರು ಗೌರ್ಮೆಂಟ್ ನ ಬ್ಲೇಮ್ ಆಯ್ತು. ನಾನು ಹೇಳ್ತಿರೋದು ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಆಯ್ತು, ಕೂತ್ಕೊಳ್ಳಿ. ಈಗ ಬ್ಲಾಕ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಆಗಿದೆ, ಆಯ್ತು, 4,000 ಆಗಿದೆ. ಅದು ಮಂತ್ರಿ ಉತ್ತರ ಕೊಡ್ತಾರೆ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಸುರೇಶ್, ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ 2 ನಿಮಿಷ ಕೊಡಿ. 1 ನಿಮಿಷ ಟೈಮ್ ಪ್ರಸ್ತಾಪ ಮಾಡಿರೋದು ನಾನು. ರಂಗನಾಥ್, ಒಂದೆರಡು ನಿಮಿಷ. ರಂಗನಾಥ್ ತಾವು ಮಾತಾಡಿದ್ರೆ ನಾನು ಮಾತಾಡಾದ್ಮೇಲೆ ಅವ್ರು ಕೂಡ ಕೇಳಿ. ನಾನು ಮಾತಾಡಾದ್ಮೇಲೆ ಮಾಡು. ನಾನು ಮಾತಾಡಾದ್ಮೇಲೆ ಮಾತಾಡಿ. ಅಧ್ಯಕ್ಷರಯ್ಯ, 0 ಅವರ್ ಅಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗ್ಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು.